ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಚ್ ಡಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನನ್ನ ಚಾನಲ್ಗೆ ಭೇಟಿ ನೀಡಿ ವಿಡಿಯೋ ವೀಕ್ಷಿಸುತ್ತಿದ್ದೀರಾ, ಎಲ್ಲರೂ ಬೇಗ ಬೇಗ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ನಾನು ಒಂದೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಕರ್ನಾಟಕ ಸಮಗ್ರ ಶಿಕ್ಷಣ ಈ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿ ಸ್ಪೋರ್ಟ್ಸ್ ಈವೆಂಟ್ಗಳನ್ನು ಹೇಗೆ ಆ್ಯಡ್ ಮಾಡಿಕೊಳ್ಳುವುದು ಮತ್ತು ಹೇಗೆ ಡಿಕ್ಲರೇಷನ್ ಫಾರ್ಮ್ ಅನ್ನು ಅಪ್ಲೋಡ್ ಮಾಡುವುದು ಎಂದು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನೋದನ್ನು ಟೈಪ್ ಮಾಡಿ ಫಸ್ಟ್ಗೆ ಬರುವಂತಹ ಲಿಂಕ್ ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನುವ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಸಮಗ್ರ ಶಿಕ್ಷಣ ಕರ್ನಾಟಕದ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿ ಕೆಳಗೆ ಬಂದು ಸ್ಪೋರ್ಟ್ಸ್ಗೆ ಲಾಗಿನ್ ಆಗಿ ಈ ಒಂದು ವೆಬ್ಸೈಟ್ ಪೇಜ್ನಲ್ಲಿ ಲಾಗಿನ್ಗೆ ಕ್ಲಿಕ್ ಮಾಡಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ಮ ಶಾಲೆಯ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್, ಎಂಟ್ರಲ್ ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್, ಇಲ್ಲಿ ನಿಮ್ಮ ಶಾಲೆಯ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯಿತು. ನೋಡಿ, ಇಲ್ಲಿ ಜೂನಿಯರ್ ಅಂಡರ್ 17ಗೆ ನಾನು ಇವೆಂಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿ ಅಂಡರ್ 17 ಆಗಿರೋದ್ರಿಂದ 17ನಲ್ಲಿ ಆಲ್ರೆಡಿ ಅದು ತಾನಾಗೆ ಬಂದಿದೆ. ನೆಕ್ಸ್ಟ್ ಗ್ರೂಪ್ ಇವೆಂಟ್ಗೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಗ್ರೂಪ್ ಇವೆಂಟ್ ಗೇಮ್ಸ್, ಕ್ಯಾಟಗರಿ ಟೈಪ್ ಗೇಮ್ಸ್, ಹಾಗೆ ಜೆಂಡರ್ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದಾಗ ಜೆಂಡರ್ ಮತ್ತು ಏಜ್ ಗ್ರೂಪ್ ತಾನಾಗಿ ಎಂಟ್ರಿ ಆಗುತ್ತೆ. ಹಾಗೆ ಅಥ್ಲೆಟಿಕ್ಸಲ್ಲಿ ಯಾವ ಈವೆಂಟ್ಗೆ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಆ ಇವೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಖೋಖೋ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಆ್ಯಡ್ ಈವೆಂಟ್. ನೋಡಿ, ಈವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಒಂದು ಮೆಸೇಜ್ ಶೋ ಆಗ್ತಿದೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಈವೆಂಟ್ ನಾನು ಫುಟ್ಬಾಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಆ್ಯಡ್ ಈವೆಂಟ್. ಇದಿಷ್ಟು ಈವೆಂಟ್ ಆ್ಯಡ್ ಮಾಡಿದ ಮೇಲೆ ವಿವಿಗೆ ಕ್ಲಿಕ್ ಮಾಡಿ. ವಿವಿಗೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದ ವಿದ್ಯಾರ್ಥಿಯ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ಫಾರ್ಮ್ ಇಲ್ಲಿ ಓಪನ್ ಆಗಿದೆ. ನೋಡಿ, ಶೋ ಆಗುತ್ತೆ ನಿಮಗೆ. ಅವರ ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ಸ್ ನೇಮ್, ಹೋಮ್ ಅಡ್ರೆಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಬೇಕಾಗಿರೋದು ಐಡೆಂಟಿಫಿಕೇಶನ್ ಮಾರ್ಕ್. ಯಾವ ಸ್ಯಾಟ್ಸ್ ನಂಬರ್ ಹಾಕಿ ನೀವು ಕೊಟ್ಟಿರ್ತೀರಿ ನೋಡಿ, ಆ ಒಂದು ವಿದ್ಯಾರ್ಥಿಯ ಐಡೆಂಟಿಫಿಕೇಶನ್ ಮಾರ್ಕನ್ನು ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ನನ್ನ ವಿದ್ಯಾರ್ಥಿಯಾದ ಲಕ್ಷ್ಮಿ, ಇವಳ ಒಂದು ಐಡೆಂಟಿಫಿಕೇಶನ್ ಮಾರ್ಕ್ ಮೋಲ್ ಆನ್ ಫೇಸ್ ಅಂತ ಕೊಡ್ತಾ ಇದ್ದೇನೆ. ಫೇಸ್, ಎಲ್ಲಿ ನಿಮ್ಮ ವಿದ್ಯಾರ್ಥಿಯಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ ಮಚ್ಚೆ ಇರುತ್ತೆ, ಆ ಮಚ್ಚೆ ಇರುವಂತಹ ಮಾರ್ಕನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಟ್ರ್ಯಾಕ್ ಶೂಟ್ ಸೈಜ್ ನಾನಿಲ್ಲಿ 39 ಅಂತ ಕೊಡ್ತಾ ಇದ್ದೇನೆ. ಹಾಗೆ ಶೂ ಸೈಜ್ 9. ಹಾಗೆ ಇಲ್ಲಿ ಅಪ್ಲೋಡ್ ಫೋಟೋ, ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾದಂತಹ ಫೋಟೋ 50 KB ಒಳಗಡೆ ಇರಬೇಕಾಗುತ್ತೆ. 50 KB ಒಳಗಡೆನೆ ಇರುವಂತಹ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಫೈಲ್ ಸೈಜ್ ಮಸ್ಟ್ ಬಿ 50 KB ಆರ್ ಲೆಸ್. ಈಗ ಈ ವಿದ್ಯಾರ್ಥಿಯ ಫೋಟೋ 50 KB ಅಲ್ಲಿ ಇಲ್ಲ, ಆದ್ರಿಂದ ನಾನೀಗ ಈ ಫೋಟೋವನ್ನು 50 KBಗೆ ಕನ್ವರ್ಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. 50 KBಗೆ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದಂದ್ರೆ, ಇಲ್ಲಿ ಫೋಟೋ ಟು ಕಾಂಪ್ರೆಸರ್ ಅಂತ ಸೆಲೆಕ್ಟ್ ಕೊಟ್ಟ ಮೇಲೆ ಇಲ್ಲಿ ನನಗೆ PI7 ಇಮೇಜ್ ಟೂಲ್ ಒಂದು ಸಾಫ್ಟ್ವೇರ್ ಲಿಂಕ್ ತೋರಿಸುತ್ತೆ. ಇದರಲ್ಲಿ ಕಾಂಪ್ರೆಸ್ ಇಮೇಜ್ ಟು 50 KB ಇದನ್ನು ಸೆಲೆಕ್ಟ್ ಮಾಡಿ ಆ ಒಂದು ವಿದ್ಯಾರ್ಥಿಯ ಫೋಟೋವನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡಿ ಓಪನ್
ಇಲ್ಲಿ ನಾನು ನೋಡಿ ಸೈಜ್ ಎಂಟ್ರಿ ಮಾಡ್ಕೊಳ್ಳಿ. ನಾನಿಲ್ಲಿ 45 ಅಂತಲೇ ಕೊಡ್ತಾ ಇದ್ದೇನೆ ಕಾಂಪ್ರೆಸ್. ಇದಾದಮೇಲೆ ಬಂದಂತಹ 44 KB ಯಲ್ಲಿ ಈ ಒಂದು ಇಮೇಜ್ ಈಗ ಕಾಂಪ್ರೆಸ್ ಆಗಿದೆ. ಡೌನ್ಲೋಡ್ ಅಂತ ಕೊಡ್ತಾ ಇದ್ದೇನೆ. ಡೌನ್ಲೋಡ್ ಕೊಟ್ಟ ಮೇಲೆ ಮತ್ತೆ ಕರ್ನಾಟಕ ಸಮಗ್ರ ಶಿಕ್ಷಣ ಕರ್ನಾಟಕ ಈ ಒಂದು ವೆಬ್ಸೈಟ್ಗೆ ಬಂದು ಈಗ ಇಮೇಜನ್ನು ನಾನು ಚೂಸ್ ಮಾಡಿಕೊಳ್ತಾ ಇದ್ದೇನೆ. ಓಪನ್. ನೋಡಿ ಇವಾಗ ಇಮೇಜ್ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಈಗ ಸಿಗ್ನೇಚರ್ ಕೂಡ ಹಾಗೆ 50 KB ಒಳಗಡೆ ಇರಬೇಕಾಗುತ್ತೆ. ಅಪ್ಲೋಡ್ ಸಿಗ್ನೇಚರ್. ಈಗ ಸಬ್ಮಿಟ್ ಕ್ಲಿಕ್ ಮಾಡ್ತಾ ಇದ್ದೇನೆ. ಈಗ ಡಿಕ್ಲರೇಷನ್ ಫಾರ್ಮ್ ಅನ್ನು PDF ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. PDF ಗೆ ಕನ್ವರ್ಟ್ ಮಾಡಿಕೊಳ್ಬೇಕು. ನಾನು ಆಲ್ರೆಡಿ PDF ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಐ ಆಕ್ಸೆಪ್ಟ್ ಡಿಕ್ಲರೇಷನ್ ಅಂತ ಕೊಟ್ಟು ಇದಕ್ಕೆ ಟಿಕ್ ಮಾಡಿ ಈಗ ಅಪ್ಲೋಡ್ ಫೈಲ್, ಚೂಸ್ ಫೈಲ್ ಕೊಟ್ಟು ಇಲ್ಲಿರುವಂತಹ PDF ನಿಮ್ಮ ಡಿಕ್ಲರೇಷನ್ ಫಾರ್ಮ್ PDF ಫಾರ್ಮೇಟಲ್ಲಿ ಇರಬೇಕಾಗುತ್ತೆ. PDF ಫಾರ್ಮೇಟಲ್ಲಿ ಇದ್ದರೆ ಅದನ್ನು ಓಪನ್ ಮಾಡಿ ಮತ್ತೆ ಅಪ್ಲೋಡ್ ಫೈಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ಇವಾಗ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅನ್ನೋ ಮೆಸೇಜ್ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಎಲ್ಲ ಸಬ್ಮಿಟ್ ಆದಮೇಲೆ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್. ಈ ಒಂದು ರೆಫರೆನ್ಸ್ ನಂಬರನ್ನು ನೀವು ಸೇವ್ ಮಾಡ್ಕೊಂಡಿಡಿ. ಸೇವ್ ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಆರ್ ಎಲ್ಲಾದರೂ ಬರೆದಿಟ್ಕೊಳ್ಳಿ, ಬೇಕಾಗುತ್ತೆ. ನೀವು ಮೂಟು ಕ್ಲಸ್ಟರ್ ಕೊಡುವಾಗ ನಿಮಗೆ ಈ ಒಂದು ರೆಫರೆನ್ಸ್ ನಂಬರ್ ಅವಶ್ಯಕತೆ ಇದೆ. ಆರ್ ಇಲ್ಲದ್ರೆ ನೀವು ಇಲ್ಲೇ ಕಾಪಿ ಮಾಡಿ ಮೂಟು ಕ್ಲಸ್ಟರ್ ಮಾಡುವಾಗ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತೆ, ಹೇಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಈ ಒಂದು ವೆಬ್ಸೈಟ್ನಲ್ಲಿ ಸ್ಪೋರ್ಟ್ಸ್ ಈವೆಂಟ್ಸ್ಗಳನ್ನು ಆ್ಯಡ್ ಮಾಡಿಕೊಳ್ಳುವುದೆಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿಕೊಟ್ಟಿದ್ದೇನೆ. ಮತ್ತೆ ಇನ್ಯಾವುದಾದ್ರೂ ಫೋಟೋವನ್ನು PDF ಫಾರ್ಮೆಟ್ಗೆ ಹೇಗೆ ಪರಿವರ್ತಿಸಬಹುದು ಅದನ್ನೆಲ್ಲ ನಾನು ಬೇರೆ ಸಪ್ರೇಟ್ ವಿಡಿಯೋ ಹಾಕ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ವಿಡಿಯೋ ನೋಡಿದ್ದೀರಿ, ಒಂದು ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.